ಗಿಡ ನೆಟ್ಟು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಚಾರಂ ಶ್ರೀನಿವಾಸ್ ಗೌಡ. ಕರ್ನಾಟಕ ಸೇನಾಪಡೆಯ ಅಧ್ಯಕ್ಷ ಚಾರಂ ಶ್ರೀನಿವಾಸ್ ಗೌಡ ಅವರು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ನಗರದ ಚಾಮರಾಜೇಶ್ವರ ಉದ್ಯಾನವನದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಗಿಡ ನೆಟ್ಟು ಕೇಕ್ ಕತ್ತರಿಸಿ ಹಂಚುವ ಮೂಲಕ ಆಚರಿಸಿಕೊಂಡರು. ಸಮಾಜ ಸೇವಕ ಉದ್ಯಮಿ ಶ್ರೀನಿಧಿ ಕೂದರ್ ಮಾತನಾಡಿ, ಕರ್ನಾಟಕ ಸೇನಾಪಡೆಯ ಅಧ್ಯಕ್ಷ ಚಾರಂ ಶ್ರೀನಿವಾಸ್ ಗೌಡ ಅವರು ಜಿಲ್ಲೆಯಲ್ಲಿ ಕನ್ನಡ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಹುಟ್ಟುಹಬ್ಬದ ಅಂಗವಾಗಿ ಚಾಮರಾಜೇಶ್ವರ ಉದ್ಯಾನವನದಲ್ಲಿ ಗಿಡ ನೆಟ್ಟು ಕೇಕ್ ಕತ್ತರಿಸುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗಿದೆ. ದೇವರು ಅವರಿಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ಕರುಣಿಸಲಿ ಎಂದು ಆಶಿಸಿದ್ದಾರೆ. ಈ ಸಂದರ್ಶನದಲ್ಲಿ ಮುಖಂಡರಾದ ಶಾ ಮುರಳಿ, ಚಾವೆಂ ರಾಜಗೋಪಾಲ್, ಪಾಡ್ಯದ ಹುಂಡಿ ರಾಜು, ಮಹೇಶ್ ಗೌಡ, ನಗರಸಭಾ ಮಾಜಿ ಸದಸ್ಯ ಗಣೇಶ್ ದೀಕ್ಷಿತ್, ಸಮಾಜ ಸೇವಕ ಶ್ರೀನಿಧಿ ಕೂದರ್, ಮುತ್ತಿಗೆ ಗೋವಿಂದರಾಜು, ಜಿ ಬಂಗಾರು, ರವಿಚಂದ್ರ ಪ್ರಸಾದ್, ಹೊಸೂರು ಶಿವಣ್ಣ, ರಾಚಪ್ಪ, ಲೋಕೇಶ್, ಚಿನ್ನಸ್ವಾಮಿ, ಅರುಣ್ ಕುಮಾರ್ ಗೌಡ, ವೀರಭದ್ರಪ್ಪ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಈ ದಿನ ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂಥ ಶ್ರೀನಿವಾಸ್ ಗೌಡರ 57ನೇ ಹುಟ್ಟುಹಬ್ಬ. ಅವರು ತಮ್ಮ 57 ವರ್ಷ ಜೀವನದಲ್ಲಿ 30ಕ್ಕೂ ಅಧಿಕ ವರ್ಷ ಬರೀ ಚಳುವಳಿ, ಕನ್ನಡ, ಜಲ, ನೆಲ, ಭಾಷೆ ಈ ವಿಷಯಗಳಲ್ಲೇ ಹೋರಾಟ ಮಾಡಿಕೊಂಡು ಚಾಮರಾಜನಗರದಲ್ಲಿ ಒಂದು ಗಟ್ಟಿ ಕನ್ನಡದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇವತ್ತೇನಾದ್ರು ಕನ್ನಡ ಯಾರು ಚಾಮರಾಜನಗರದೊಳಗೆ ಮುಂಚೂಣಿ ನಾಯಕರಿದ್ದಾರೆ ಅಂದರೆ ಕನ್ನಡ ಹೋರಾಟದಲ್ಲಿ ಮೊದಲನೇಗರಾಗಿ ನಾವು ಶ್ರೀನಿವಾಸ್ ಗೌಡ್ರನ್ನ ಹೆಸರನ್ನು ಹೇಳ್ತೀವಿ. ಈ ದಿನ ಅವ್ರದ್ದು 57ನೇ ಹುಟ್ಟುಹಬ್ಬ. ಅವರಿಗೆ ತಾಯಿ ಭುವನೇಶ್ವರಿ ಹಾಗೂ ನಮ್ಮ ಚಾಮರಾಜೇಶ್ವರ ಸ್ವಾಮಿ ಅವರಿಗೆ ಆರೋಗ್ಯ ಆಯುಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ದಿನ ನಾವು ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗ ಇರುವ ಈ ಪಾರ್ಕ್ನಲ್ಲಿ ಗಿಡ ಸಸಿ ನೆಡುವ ಮುಖಾಂತರ ಅವರ ಹುಟ್ಟುಹಬ್ಬನ ಆಚರಿಸ್ತಿದ್ವಿ. ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ಎಲ್ಲ ಕೋರ್ತಾ ಇದ್ದೀವಿ. ನಮ್ಮ ಹೆಸರು ಶ್ರೀನಿಧಿ ಕೂದರ್ ಅಂತ, ಯುವ ಉದ್ಯಮಿ.